1947ರಲ್ಲಿ ಭಾರತದಿಂದ ಬೇರ್ಪಟ್ಟು ಈಗ ಪಾಕಿಸ್ತಾನಕ್ಕೆ ತಲೆನೋವು ತಂದಿಟ್ಟ ಪಿಒಕೆ. ಹೌದು ವೀಕ್ಷಕರೇ, 1947ರಲ್ಲಿ ಭಾರತದಿಂದ ಬೇರ್ಪಟ್ಟ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ಭಾರಿ ಪ್ರತಿಭಟನೆ ನಡೆಯುತ್ತಿದೆ. ಆಹಾರದ ಕೊರತೆ ಮತ್ತು ದೌರ್ಜನ್ಯದಿಂದ ಬೇಸತ್ತ ಜನರು ಪಾಕ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಗೋಧಿಗಾಗಿ ಶುರುವಾದ ಹೋರಾಟ ಈಗ ಪಾಕಿಸ್ತಾನದ ಗಾದಿಗೆ ತಲೆನೋವು ತಂದಿದೆ. ಸ್ವಾತಂತ್ರ್ಯದ ಕೂಗಿಗಾಗಿ ಇನ್ನು ಅಗ್ನಿ ಜ್ವಾಲೆಯಾಗಿ ಮಾರ್ಪಟ್ಟಿದೆ. ಹೌದು ವೀಕ್ಷಕರೇ, ಇವತ್ತಿನ ಪ್ರಮುಖ ಸುದ್ದಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನೆಯ ಬಗ್ಗೆ. ಪಿಒಕೆ ದಂಗೆ ಏಕೆ? ಗೋಧಿಗಾಗಿ ಶುರುವಾದ ಹೋರಾಟ ಈಗ ಪಾಕಿಸ್ತಾನದ ಗಾದಿಗೆ ತಲೆನೋವು ಹೇಗೆ ತಂದಿದೆ? ಮೊದಲು ಇದರ ಇತಿಹಾಸವನ್ನು ನೋಡೋಣ. 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆಯಾದಾಗ ಜಮ್ಮು ಕಾಶ್ಮೀರವು ಸ್ವತಂತ್ರ ರಾಜ್ಯವಾಗಿತ್ತು. ಆಗಿನ ಮಹಾರಾಜ ಹರಿಸಿಂಗ್ ಅವರು ಮೊದಲು ಭಾರತ ಅಥವಾ ಪಾಕಿಸ್ತಾನ ಯಾವುದಕ್ಕೂ ಸೇರದೆ ಸ್ವತಂತ್ರವಾಗಿರಲು ನಿರ್ಧರಿಸಿದರು. ಆದರೆ 1947ರ ಅಕ್ಟೋಬರ್ನಲ್ಲಿ ಪಾಕಿಸ್ತಾನದ ಬೆಂಬಲಿತ ಬುಡಕಟ್ಟು ಜನರು ಮತ್ತು ಭಯೋತ್ಪಾದಕರು ಕಾಶ್ಮೀರದ ಮೇಲೆ ಆಕ್ರಮಣ ಮಾಡಿದರು. ಆಗ ಮಹಾರಾಜ ಹರಿಸಿಂಗ್ ಅವರು ಭಾರತದ ಸಹಾಯ ಕೋರಿ ವಿಲೀನ ಪತ್ರಕ್ಕೆ ಸಹಿ ಹಾಕಿದರು. ಭಾರತೀಯ ಸೇನೆ ಕೂಡಲೇ ಕಾಶ್ಮೀರಕ್ಕೆ ತೆರಳಿ ಆಕ್ರಮಣಕಾರರನ್ನ ಹಿಮ್ಮೆಟ್ಟಿಸಿತು. ಆದರೆ ಪಾಕಿಸ್ತಾನದ ಈಗಾಗಲೇ ಜಮ್ಮು ಕಾಶ್ಮೀರದ ಸುಮಾರು 78,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿತ್ತು. ಅದೇ ಈಗಿನ ಪಾಕ್ ಆಕ್ರಮಿತ ಕಾಶ್ಮೀರ, ಅಂದರೆ ಪಿಒಕೆ. 1948ರಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಕದನ ವಿರಾಮವಾಯಿತು ಮತ್ತು ಆಗಿನಿಂದಲೂ ಈ ಭಾಗ ಪಾಕಿಸ್ತಾನದ ಆಡಳಿತದಲ್ಲಿದೆ. ಪಾಕಿಸ್ತಾನ ಇದನ್ನು ಆಜಾದ್ ಕಾಶ್ಮೀರ್ ಎಂದು ಕರೆಯುತ್ತದೆ. ಆದರೆ ಈಗ 77 ವರ್ಷಗಳ ನಂತರ ಅದೇ ಪಿಒಕೆಯ ಜನರು ಪಾಕಿಸ್ತಾನದ ವಿರುದ್ಧವೇ ದಂಗೆ ಎದ್ದಿದ್ದಾರೆ. ಆಹಾರ ಪದಾರ್ಥಗಳ ಕೊರತೆ, ಗೋಧಿ ಬೆಲೆ ಏರಿಕೆ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಜನರು ಬೀದಿಗಿಳಿದಿದ್ದಾರೆ. ಪತ್ರಿಕೆಯಲ್ಲಿ ನಾವು ದಿನನಿತ್ಯ ಇದನ್ನ ನೋಡ್ತಾ ಇದ್ದೇವೆ. ಈ ತರ 2023ರಲ್ಲಿ ಧನಾನೀನ್ ಬೇಡಿಕೆಗಳ ಆಧಾರದ ಮೇಲೆ ಶುರುವಾದ ಈ ಹೋರಾಟವನ್ನು ಜಮ್ಮು ಕಾಶ್ಮೀರ್ ಬಚಾವೋ ಆಮ್ ಆವಾಜ್ ಕಾರ್ಯ ಸಮಿತಿ ಮುನ್ನಡೆಸುತ್ತಿದೆ. ಮೊದಲು ಗೋಧಿ ಮತ್ತು ಆಹಾರಕ್ಕಾಗಿ ಶುರುವಾದ ಈ ಹೋರಾಟ ಈಗ ಪಾಕ್ ಸರ್ಕಾರದ ದೌರ್ಜನ್ಯದ ವಿರುದ್ಧವಾಗಿ ಬದಲಾಗಿದೆ. ಇದನ್ನ ಕೂಡ ನಾವು ಪತ್ರಿಕೆಗಳಲ್ಲಿ ಓದಬಹುದು. 1980ರಿಂದ 90ರಲ್ಲಿ ಗಿಲ್ಗಿಟ್ ನಲ್ಲಿ ನಡೆದ ಹತ್ಯಾಕಾಂಡ, 2024ರಿಂದ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ, ಇಂಟರ್ನೆಟ್ ಬಂದ್ ಮಾಡಿರುವುದು, 100ಕ್ಕೂ ಹೆಚ್ಚು ಜನರ ಸಾವು ಮತ್ತು 600ಕ್ಕೂ ಹೆಚ್ಚು ಜನರ ಬಂಧನದಂತಹ ವಿಷಯಗಳನ್ನ ಉಲ್ಲೇಖಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಈಗ ಪ್ರಶ್ನಿಸುತ್ತಿದ್ದಾರೆ, ಭಾರತದಿಂದ ಬೇರ್ಪಟ್ಟು ಪಾಕಿಸ್ತಾನಕ್ಕೆ ಸೇರಿದ್ದು ತಪ್ಪಾಯಿತಾ? ನಮ್ಮ ಜೀವನ ಇಷ್ಟು ಕಷ್ಟವಾಗಲು ಕಾರಣವೇನು ಎಂದು ಅವರು ಕೇಳುತ್ತಿದ್ದಾರೆ. ವೀಕ್ಷಕರೇ, ಈ ಬೆಳವಣಿಗೆಯು ಭಾರತವನ್ನು ಅಖಂಡ ಭಾರತ ಮಾಡೋ ಎಲ್ಲಾ ಸಾಧ್ಯತೆ ಇದ್ದು ಇದರ ಪರಿಣಾಮ ಭಾರತ ಮತ್ತು ಪಾಕಿಸ್ತಾನ ಸಂಬಂಧದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಂತಹ ಪ್ರಮುಖ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಲಯನ್ ಟಿವಿ. ಧನ್ಯವಾದಗಳು.